ತಮ್ಗೆಲ್ಲರೂ ಗೊತ್ತಿರುವಂಥ ವಿಚಾರ. ಇಡೀ ರಾಜ್ಯಾದ್ಯಂತ ಇವತ್ತೇನು ಇಡೀ ರಾಜ್ಯಾದ್ಯಂತ ಸುದ್ದಿಯಲ್ಲಿರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಇವತ್ತೇನು ಮೊನ್ನೆ ನಡೆದಂಥ ಚಳಿಗಾಲ ಅಧಿವೇಶನ ಕಲಾಪದಲ್ಲಿ CT ರವಿ ಮಾಜಿ ಸಚಿವ ಅಂತೆ ಹಾಗೂ ಈಗಿನ MLC ಮಾಜಿ ಸಚಿವ MLC ಈ ಏನು ಅನಕ್ಷರಸ್ಥ ಹಾಗೂ ಈ ಮೆಂಟಲ್ CT ರವಿ ತಾಯಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಕಲಾಪದಲ್ಲಿ ಏನು ವ್ಯಂಗ್ಯವಾಗಿ ಮಾತನಾಡಿ ಇಡೀ ರಾಜ್ಯದ ಹೆಣ್ಣು ಕುಲಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನ ಈ CT ರವಿ ನಾಲಾಯಕ್ ಮಾಡಿದಾರ. ಇದರಿಂದ ಇಡೀ ರಾಜ್ಯಾದ್ಯಂತ ಜನ ಎಚ್ಚೆತ್ತುಕೊಂಡು ಈ CT ರವಿ ವಿರುದ್ಧ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಬಂದು ಒಂದು ಉಗ್ರವಾದ ಪ್ರತಿಭಟನೆ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದಾರೆ. ಈ CT ರವಿ ಯಾವತ್ತಾದರೂ ಮತ್ತೆ ಈ ಹೆಣ್ಣು ಕುಲಕ್ಕೆ ಮಾತಾಡಬೇಕಾದ್ರೆ ಆತ 100 ಬಾರಿ ವಿಚಾರ ಮಾಡಬೇಕು. ಹಾಗೆ ಈ ರೀತಿ ಮಾತಾಡೋದ್ರಿಂದ ಆತನ ಮನೆತನಕ್ಕೆ ಆಗಿರ್ಬೋದು, ಅವನು ಇರುವಂಥ ಪಕ್ಷಕ್ಕಾಗಿರ್ಬೋದು ಒಂದು ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾನ. ಈತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ, ಇದರಿಂದ ಆತನಿಗಿರುವಂಥ ಖಾತೆಯನ್ನ ಕಸ್ಕೋರಿ. ಇಲ್ಲಾಂದ್ರೆ ಮುಂದೊಂದು ದಿನ ನಿಮ್ಮ ಪಕ್ಷ ಏನಾದರೂ ನೆಲ ಕಚ್ಚಿದ್ರೆ ಅದಕ್ಕೆ ನೇರವಾಗಿ CT ರವಿ ಕಾರಣ. ಅದಕ್ಕಾಗಿ ಈ CT ರವಿ ಎಚ್ಚರಿಕೊಳ್ಬೇಕು, ಇಲ್ಲಾಂದ್ರೆ ಮುಂದಿನ ಪರಿಣಾಮ ಬೇರೆ ಇರ್ತದೆ. ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಮಹೇಶ್ ಹೇಳಿ. ನಮಸ್ಕಾರ, ನನ್ನ ಹೆಸರು ಕಲ್ಪನಾ ಜೋಶಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಮೊನ್ನೆ ನಡೆದಂತಹ ಸದನದಲ್ಲಿ ಹೊತ್ತಲೋಬಾಯಿಯ ಹೊಲಸೋಬಾಯಿಯ CT ರವಿ ಯೂಸ್ ಮಾಡಿದಂತಹ ಶಬ್ದ ಒಂದು ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಕೆಟ್ಟ ನಮ್ಮ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ ಅಂತಂದ್ರೆ, ನಿನ್ನೆ ದಿನ ಅವನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹುಲಿ ಅವರು ಹೋರಾಟ ಮಾಡಿ ಬಂದವಳು. ರಾಣಿ ಚೆನ್ನಮ್ಮನ ಸ್ಥಳದಲ್ಲಿ ಹುಟ್ಟಿ ಬೆಳೆದು ಹೋರಾಟ ಮಾಡ್ತಾ ಬಂದವಳು ಹೆಣ್ಮಗಳಿಗೆ ಅವನು ಸದನದಲ್ಲಿ ಜಬ್ಗೆ ಅವು ಸದನ ಅಂತಂದ್ರೆ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಆ ಹೊಲಸು ಪದ ಬಳಕೆ ಮಾಡ್ತಾನಂತಂದ್ರೆ ನಿಜವಾಗ್ಲೂ ಅವ್ನ ತಾಯಿ ಹುಟ್ಟಿಲೇ ಇಲ್ಲ ಅವನು ಮಗ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವ್ನ ತಾಯಿ ಇಲ್ವಾ? ಅದು ಶಬ್ದ ಬಳಸುವಾಗ ಅವ್ನ ತಾಯಿ ನೆನಪು ಬಂದಿಲ್ವಾ? ಅವ್ನ ತಂಗಿ ನೆನಪು ಬಂದಿಲ್ವಾ? ಅವ್ರ ಅಕ್ಕ ನೆನಪು ಬಂದಿಲ್ವಾ? ಅವ್ರ ಹೆಂಡತಿ ನೆನಪು ಬಂದಿಲ್ವಾ? ಯಾಕೆ ನಿಮ್ BJPಯಲ್ಲಿ ಇರುವಂತ ಹೆಣ್ಮಕ್ಳು ಎಲ್ಲರೂ ಅವರೇ ಇದ್ದಾರಾ? ನಿಮಗೆ ಅದೇ ಕಾಣುತ್ತಾ? ನಿಮಗೆ ಕಾಮಾಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿ ಅಂತೆ. ಆ ಪ್ರಕಾರ ನೀವು ಕಣ್ಣು ಕಾಮಾಲೆ ಇದೆ, ಅದಕ್ಕೆ ಜಗತ್ತೆಲ್ಲ ನಿಮಗೆ ಅದೇ ಕಾಣ್ತಾ ಇದೆ. ನೋಡಿ CT ಅವರೇ, ನಾವು ಮಹಿಳಾ ಕಾಂಗ್ರೆಸ್ ಇಂದ ನಾನು ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನೀವು ಎನಿ ಕಾಸ್ಟ್, ನೀವು ಎನಿ ಕಂಡೀಷನ್ ನೀವು ರಾಜೀನಾಮೆ ಕೊಡಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಮನೆಯವರೆಗೂ ನಮ್ಮ ಹೋರಾಟ ಬಂದೇ ಬರುತ್ತೆ. ನಾವು ನಿಮಗೆ ಬಿಡೋದೇ ಇಲ್ಲ. ಕಲ್ಪನಾ ಜೋಶಿ ನನ್ನ ಹೆಸರು. ಇವತ್ತಿನ ದಿವಸ ನಾವು CT ಅವರಿಗೆ ಒಂದೇ ವಾರ್ನಿಂಗ್ ಕೊಡ್ತಾ ಇದ್ದೇವೆ. ನೀವು ನಿಮ್ಮ ಎಲ್ಲಾ ಲಿಮಿಟ್ ಅನ್ನು ಕ್ರಾಸ್ ಮಾಡಿದ್ದೀರಾ. ನೀವು ಇಷ್ಟು ದಿನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರಿ, ಹಿಂದೂ ಮುಸ್ಲಿಂ ಅಂತ ಹೇಳ್ತಿದ್ರಿ. ಆದ್ರೆ ಇವಾಗ ನೀವು ಹೆಣ್ಣು ಕುಲಕ್ಕೆ ಒಂದು ಕಲಂಕ ತಂದಿದ್ದೀರಾ. ನಮ್ಮ ಬೆಳಗಾವಿ ಚೆನ್ನಮ್ಮ ಆದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀವು ಒಂದು ಕಲಂಕದ ಮಾತನ್ನು ಹೇಳಿದ್ದೀರಾ. ಇದಕ್ಕೆ ನಾವು ನಿಮಗೆ ಯಾವತ್ತೂ ಕ್ಷಮಿಸುವುದಿಲ್ಲ. ಇವತ್ತಿನ ದಿವಸ ನಾನು ಎಲ್ಲ ಭಾರತದ ಎಲ್ಲ ನಿವಾಸಿಗಳಿಗೆ, ಸ್ಪೆಷಲಿ ಎಲ್ಲ ಮಹಿಳಾ ವೋಟರ್ಸ್ಗೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಇವತ್ತು BJP ಒಂದು ನಾಯಕ ಮಾಜಿ ಸಚಿವರು ಒಂದು ಹೆಣ್ಣಿಗೆ, ಅದು ಒಂದು ಹಿಂದೂ ಹೆಣ್ಣಿಗೆ ಈ ಮಾತು ಹೇಳಿದಾರಂದ್ರೆ, ನೀವು ಮುಂದಿನ ದಿನದಲ್ಲಿ ವೋಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ವೋಟ್ ಅನ್ನು ಹಾಕಿರಿ. ಇಂಥ 4 ಮಂದಿಗೆ ವೋಟ್ ಹಾಕಿ ನೀವು ಲೀಡರ್ಸ್ ಮಾಡಿ ಸದನದಲ್ಲಿ ಒಬ್ಬ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಮಂತ್ರಿಗೆ ಅವರು ಅವಮಾನ ಮಾಡಿದ್ದಾರೆ. ಇವತ್ತು ಈ ಮಾತಿಗೆ ನಾವು ಅವರಿಗೆ ಎಂದೂ ಕ್ಷಮಿಸುವುದಿಲ್ಲ. ಮತ್ತೆ ನಮ್ಮ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಹೆಣ್ಣು ಉಳಿ ಇದ್ದಾರೆ. ಅವರು ನಮ್ಮ ಬೆಳಗಾವಿ ಚೆನ್ನಮ್ಮ ಇದ್ದಾರೆ. ಇನ್ಮೇಲೆ ಬೆಳಗಾವಿ ಬರ್ಬೇಕಾದ್ರೆ ಬಹಳ ಹುಷಾರದಿಂದ ನೀವು ಬರ್ಬೇಕಂತ ನಾನು ನಿಮಗೆ ಹೇಳಲು ಬಯಸ್ತೇನೆ. ನನ್ನ ಹೆಸರು ತಬಸ್ಸುಮುಲ್ಲಾ, ಡಿಸ್ಟ್ರಿಕ್ಟ್ ಮೈನಾರಿಟಿ ವೈಸ್ ಚೇರ್ಮನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.